ಇದು ಆಡ್ಲಿಕ್ಕ ವಲ್ 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 ಅಲ್ಲತ್ತಾರ. ನಮ್ಮಲ್ಲಿ ಇರೋರಿಗೆ ಕರ್ಕೊಂಬರೋಕೆ ಇಮಿಡಿಯೇಟ್ಲಿ ಏರ್ ಕುಂದ್ರು ಬಿಡ್ತಾರೆ ಇದ್ರಾಗ. ಇಲ್ಲಿ ನೋಡ್ರಿ ವಾಲ್ 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 ಅಲ್ಲತ್ತಾರ ಇದು. ಭಾಳ ಮಾತೇ ಬರ್ಲಾಗ್ಯಾವ, ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಅಷ್ಟು ಅಂಜಿಕೆ ಹೊಂಟದ, ಮಸ್ತು ಆಯ್ತದ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಕಲಬುರಗಿಲಿಂದ ಇವತ್ತು ಕೇರಳಕ್ಕೆ ನಾವು ಒಬ್ಬನೇ ಸೋಲೋ ಟ್ರಿಪ್ ಹೊಂಟೀನಿ. ಯಾವ ಟ್ರೈನಿಗೆ ಹೊಂಟೀನಿ ಅಂದ್ರೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್. ಬೆಳಗ್ಗೆ 4:50 ಆದ್ರೆ ಇನ್ನೂ ಬಂದಿಲ್ಲ. 4:57 ಆಲ್ರೆಡಿ, ಅಂದ್ರೂ ಇನ್ನೂ ಬಂದಿಲ್ಲ. 5:15 ತೋರಿಸ್ಲತ್ತನ ಟೈಮ್. ಕೇರಳ 23 ಅವರ್ಸ್ ಜರ್ನಿ ಅದ. 23 ಅವರ್ಸ್ ಅಂದ್ರೆ ಒಂದಿನ ಪೂರ ಕಂಪ್ಲೀಟ್ ನಾ ಟ್ರೈನಿಗೆ ಕಳಿಬೇಕಾಗ್ತದೆ. ಕಡೆಗೂ ಟ್ರೈನ್ ಬಂತು. ಟ್ರೈನ್ ಬರೋ ಟೈಮ್ 5:30. KK ಎಕ್ಸ್ಪ್ರೆಸ್ ಅಂತ ನೋಡ್ರಿ, ಅಲ್ಲಿ ಆ ಟೈಮಿಗೆ ತನಕ ಇದು ಬಂತದ. ನಮ್ಮ ಜರ್ನಿ ಏನಾದರೂ ಭಾಳ ದೂರ ಇತ್ತಂದ್ರೆ AC ಕೋಚ್ ಬುಕ್ ಮಾಡೋದು ಚಲೋ ನೋಡ್ರಿ. ಯಾಕಂದ್ರೆ ನಮ್ಮ ಲಗೇಜ್ ಎಲ್ಲ ಸೇಫ್ ಇರ್ತಾವ, ಮತ್ತು ಇಲ್ಲಿ ಯಾವುದೇ ಥರ ಕಿರಿಕಿರಿನೂ ಇರಲ್ಲ. 7:30 ಆಲತ್ತದ, ಆದರೂ ಇನ್ನೂ ಟ್ರೈನ್ದಾಗ ಯಾರೂ ಎದ್ದಿಲ್ಲ ನೋಡ್ರಿ. ಟ್ರೈನ್ದಂದು ವ್ಯೂ ಮಾತ್ರ ಚಲೋ ಕಾಣ್ಲತ್ತಿತ್ತು. ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗೆ ಒಂದು ಲೈಕ್ನು ಮಾಡ್ರಿ. ವಿಡಿಯೋ ಪೂರ ಲಾಸ್ಟ್ ತನ ನೋಡ್ರಿ, ಯಾಕಂದ್ರೆ ನೀವು ಏನಾದ್ರು ಕೇರಳ ಟ್ರಿಪ್ ಬರ್ಬೇಕಾಗಿತ್ತಂದ್ರೆ ಈ ವಿಡಿಯೋ ನಿಮ್ಗೆ 100% ಹೆಲ್ಪ್ ಆಗ್ತದೆ ನೋಡ್ರಿ. ಕಲಬುರಗಿಯಿಂದ 1400 ಕಿಲೋಮೀಟರ್ 23 ಅವರ್ ಜರ್ನಿ ಮಾಡಿ ಇವತ್ತು ನಾನು ಬಂದಿದ್ದೀನಿ ಕೇರಳ. ಈ ರೈಲ್ವೆ ಸ್ಟೇಷನ್ ಇಂದ ಈ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು, ಬರ್ರಿ ಹೋಗಮ್. ವೆಲ್ಕಮ್ ಟು ಎರ್ನಾಕುಲಂ. ಬಸ್ ಸ್ಟ್ಯಾಂಡಿಗೆ ಹೋಗ್ಲಕ್ಕ ಮೆಟ್ರೋ ಅದಾವ ಮತ್ತು ಸಿಟಿ ಬಸ್ ಅದಾವ. ಆದ್ರೂ ಈಗ ನಾವು 4 ಗಂಟೆಗೆ ಬಂದು ಇಳಿದಿದ್ದಕ್ಕೆ ಬಸ್ ಮೆಟ್ರೋ ಮತ್ತೆ ಯಾವ್ದು ಸಿಗಲ್ಲ, ಯಾಕಂದ್ರೆ ಅವೆಲ್ಲ 6 ಗಂಟೆಗೆ ಸ್ಟಾರ್ಟ್ ಆತಾವ. ಈಗ ನಾವು ಆಟೋಗೆ ಹೋಗ್ಬೇಕು. ಈ ಆಟೋಕ್ಕೆ 8 ಕಿಲೋಮೀಟರ್ಗೆ 250 ರೂಪಾಯಿ ಚಾರ್ಜ್ ಮಾಡ ನೋಡ್ರಿ. ಆಟೋಗೆ ಯಾಕೆ ಬಂದೇನಂದ್ರ ಇಲ್ಲಿಂತ ಈಗ ನನ್ಗೆ 6 ಗಂಟೆಗೆ ಬಸ್ ಅದ, ಡೈರೆಕ್ಟ್ ಮುನ್ನಾರ್ ಬಸ್ ಅದ. ಆಲ್ರೆಡಿ ನಾ ಬುಕ್ ಮಾಡೀನಿ. ಇಲ್ಲಿ ನೋಡ್ರಿ ಬಸ್ ಸ್ಟಾಪ್ ಹೆಂಗದ. ಈ ಬಸ್ ಸ್ಟಾಪ್ ಹೆಸರು ವೈತ್ಲಾ ಬಸ್ ಸ್ಟಾಪ್. ಇದು ಕೊಚ್ಚಿದಾಗೆ ಬರ್ತದೆ ನೋಡ್ರಿ. ನೀವು ಎಲ್ಲಿಗೆ ಹೋಗ್ಬೇಕಾಗಿದ್ರು ಇದೇ ಬಸ್ ಸ್ಟಾಪಿಗೆ ಬರ್ಬೇಕು. ಇದು ಒಂಥರ ಸೆಂಟರ್ ಬಸ್ ಸ್ಟ್ಯಾಂಡ್ ಇದ್ದಾಗ ನೋಡ್ರಿ ಕೊಚ್ಚಿದಾಗ. ಅಂತೂ ಕರೆಕ್ಟ್ ಟೈಮಿಗೆ ನಮ್ ಬಸ್ ಬಂತು. ಈ ಬಸ್ ಆನ್ಲೈನ್ದಾಗೂ ಬುಕ್ ಮಾಡ್ಬೋದು, ಮತ್ತೆ ಇಲ್ಲಿ ಬಂದು ಟಿಕೆಟ್ ತಗೋಬಹುದು, ಹಂಗೇನಿಲ್ಲ. ಬಟ್ ಇದು ಗೂಗಲ್ ಮ್ಯಾಪ್ದಾಗೆಲ್ಲ ತೋರಿಸ್ತದ ಬಸ್ ಎಲ್ಲದ, ಎಲ್ಲಿ ಹೊಂಟದ, ಯಾವ ಏರಿಯಾಕ್ಕೆ ಹೊಂಟದ, ಯಾವ ಊರಿಗೆ ಹೊಂಟದ ಎಲ್ಲಾನು ತೋರಿಸ್ತದ. ಟೈಮಿಂಗ್ನು ತೋರಿಸ್ತದ, ಯಾವ ಟೈಮಿಗೆ ರೀಚ್ ಆಗ್ತದ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತದ. ಈ ಬಸ್ಸಿನ ಕಿಟಕಿ ನೋಡ್ರಿ ಒಂದು ಗಮಾತೆ ಪೂರಾ ಓಪನ್ ಆಗ್ತದ, ಮುಚ್ಚಿದ್ರು ಪೂರಾ ಮುಚ್ಚದು ನೋಡ್ರಿ. ಬೆಳಕ್ನಾಗ ಹೆಂಗ್ ಕಾಣ್ಲತ್ತದ ಬಸ್ ಸ್ಟಾಪ್. ಇದು ಒಂಥರ ಸೆಂಟರ್ ಬಸ್ ಸ್ಟಾಪ್ ಇದ್ದಂಗ ನೋಡ್ರಿ. ಎರ್ನಾಕುಲಂ ಕೊಚ್ಚಿ. ಮುನ್ನಾರ್ ರೀಚ್ ಅಲಕ ಇನ್ನ 2 ಅವರ್ ಬೇಕು. ಲೊಕೇಶನ್ ನೋಡ್ರಿ ಎಷ್ಟು ಮಸ್ತ್ ಅದ. ಮುನ್ನಾರ್ದಾಗ ಇರೋ ಟೀ ಪ್ಲಾಂಟ್ಸ್ ನೋಡ್ರಿ ಹೆಂಗದವ. ವಿಡಿಯೋದಾಗ ನೋಡೋದಕ್ಕಿಂತ ಎದ್ರ ಬಂದು ನೋಡೋದು ಮಜಾನೇ ಬೇರೆ ಅದ ನೋಡ್ರಿ. ಅಷ್ಟು ಚಲೋ ಕಾಣತ್ತದ ಇಲ್ಲಿ. ಅಂತೂ ಫೈನಲಿ ಮುನ್ನಾರ್ ರೀಚ್ ಆದ. ಈಗ ಎಷ್ಟಾಗ್ಯದ ಅಂದ್ರೆ ಟೈಮ್ 11 ಆಗ್ಯದ. ಮುಂಜಾನೆ 6:10 ಬಿಟ್ಟದ. ಆ್ಯಕ್ಚುಲಿ ನೋಡ್ಬೇಕಂದ್ರೆ ನೋಡ್ರಲ್ಲಿ ಮುನ್ನಾರ್ ಬಸ್ ಸ್ಟಾಪ್. ಇದು ಸಿಟಿ ನೋಡಿದ್ರ ಎಷ್ಟು ದೊಡ್ಡದ, ಸಿಟಿ ನೋಡಿದ್ರ ಎಷ್ಟು ದೊಡ್ಡದ, ಬಸ್ ಸ್ಟಾಪ್ ನೋಡಿದ್ರ ಇಷ್ಟೇ ಎಷ್ಟದ. ಈ ವ್ಯೂ ನಾ ರೀಲ್ಸ್ ನೋಡ್ತಿದ್ದ, ಈಗ ಇದ್ರ ಎದುರಿಗೆ ಬಂದಿನಿ. ಪೂರಾ ಸ್ವರ್ಗ ಕಂಡಂಗೆ ಕಾಣತ್ತದ. ನೀವು ನೋಡ್ರಿ ಹಂಗೆ. ಟೈಮ್ ಎಷ್ಟಾಗ್ಯದಂದ್ರೆ ಈಗ 1:07 ನಿಮಿಷ ಆಗ್ಯದ ನೋಡ್ರಿ. ವ್ಯೂ ನೋಡ್ರಿ ಹೆಂಗದ. ಮುನ್ನಾರ್ಲಿಂತ 12 ಕಿಲೋಮೀಟರ್ ದೂರ ಇರೋ ಈ ನಮ್ಮ ರೆಸಾರ್ಟಿಗೆ ನಾ ಇವಾಗ ಬಂದೀನಿ. ಈ ಒಳಗಿನ ಹೆಂಗದ ಏನದ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಅಂತ. ಈ ಜಸ್ಟ್ ಈಗ 2ಕ್ಕೆ ಚೆಕ್-ಇನ್ ಅದ. ಈಗ
ಚೆಕ್ ಇನ್ ಆದ್ಮೇಲೆ ಒಳಗೆ ಏನೇನು ಕೊಡ್ತಾರೆ, ಏನೇನಿಲ್ಲ, ಏನೇನು ಫೆಸಿಲಿಟಿ ಇದೆ ಎಲ್ಲನೂ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಅಲ್ಲಿ ತನ ಎಲ್ರಿಗೂ ಬರ್ರಿ. ಈಗ ರೆಸಾರ್ಟ್ ತೋರಿಸ್ತೇನಂತ ನೋಡಮ್ ಬರ್ರಿ. ಚಲೋ ಅದ ಇಲ್ಲೆಲ್ಲ, ಡೈನಿಂಗ್ ಟೇಬಲ್ ಎಲ್ಲ ಭಾರಿ ಅದ. ನೀವೆಲ್ಲ ನೋಡ್ಬೋದು ಇಲ್ಲಿ ಮಸ್ತ್ ಅದ ಕುಂದರ್ಲಿಕ್ಕೆಲ್ಲ. ಬಾಲ್ಕನಿ ಗಿಲ್ಕನಿ ನೋಡ್ರಿ ಹೆಂಗೆ ಕಾಣುತ್ತ. ಔಟ್ಸೈಡ್ ವ್ಯೂ. ಮತ್ತಿಲ್ಲಿ ಪಾರ್ಕಿಂಗ್ ಫೆಸಿಲಿಟಿನೂ ಅದ. ಪಾರ್ಕಿಂಗ್ ಫೆಸಿಲಿಟಿ ಏನೋ ಒಂದು 4-5 ಕಾರ್ ನಿಂದಿರ್ಬೋದು ಅಷ್ಟೇ, ಜಾಸ್ತಿ ನಿಂದಿರ್ಲಿಕ್ಕಾಗಲ್ಲ. ಬಟ್ ವ್ಯೂ ಮಾತ್ರ ಹೊರಗಿಂದ ಭಾರಿ ಅದ. ರೂಮ್ ನೋಡಿಲ್ಲಲ್ಲ, ರೂಮ್ ಮಾತ್ರ ಹಿಂಗಿರ್ತಾವ ನೋಡ್ರಿ. ಸದ್ಯಕ್ಕೆ ಖಾಲಿ ಅನ್ನಿಸ್ತದೆ, ಎಲ್ಲ ರೂಮ್ ಖಾಲಿ ಅನ್ನಿಸ್ತದೆ. ಹೊರಗ್ಲಿಂತ ಒಂದ್ಸರಿ ವ್ಯೂ ನೋಡ್ಬೇಕಲ್ಲ. ರೆಸಾರ್ಟ್ ಮಾತ್ರ ಭಾರಿ ಅದ. ಹನಿಮೂನ್ ಪ್ಲೇಸ್ ಇದ್ದಂಗೆ ಅದ ನೋಡಿದ. ಹನಿಮೂನ್ ಪ್ಲೇಸಿಗೆ ಅಲ್ಲಿ ಇಲ್ಲಿ ಹೋಗೋ ಬದಲು ಇಲ್ಲಿ ಬಂದ್ರೆ ಬೆಟ್ರ್. ಮುನ್ನಾರ್ದಾಗ ಭಾಳ ಅಂದ್ರೆ ಭಾಳ ರೆಸಾರ್ಟ್ ಅವ. ಬಟ್ ಅದ್ರಾಗ ನಾವು ಚಾಯ್ಸ್ ಮಾಡ್ಬೇಕಾಗಿದ್ದು ನಮಗೆ ಬಿಟ್ಟಿದ್ದು. ಯಾವುದೊಂದು ಚಾಯ್ಸ್ ಮಾಡ್ತೀರ ಅದಕ್ಕೆ ನಾವು ತೋರಿಸಿದ್ದು ನೋಡ್ರಿ. ನೀವು ಹೊರಗಿನ ವ್ಯೂ ಅಂತ ಆಲ್ರೆಡಿ ತೋರಿಸಿ ನಿಮ್ಗೆ, ಇಲ್ಲ ಒಳಗಿಂದ ನೋಡ್ರಿ ಈಗ ಹೆಂಗದ. ಹಳ್ಳಿ ಮನೆ ಇದ್ದಂಗೆ ಅದ, ಮಸ್ತ್ ಅದ. ಈಗ ಹಾಟ್ ಏರ್ ಬಲೂನ್ ಅದು ಒಂದು ಸ್ವಲ್ಪ ಟ್ರೈ ಮಾಡಬಂತ ಹೊಂಟಿವಿ. ಯಾಕಂದ್ರೆ ಅದೆಲ್ಲ ಮೊದಲು ಸಣ್ಣ ಇದ್ದಾಗ ಬುಕ್ ಮೇಲದ ಬಂದಿದ್ದು ನೋಡ್ತಿದ್ದೆವು. ಈಗೇನೀಗ ಎದುರೇ ಅದ, ಸುಮ್ಮ ಹೋಗಿ ಯಾವುದೋ ಒಂದು ಆಡೋದ್ರಾಯ್ತು. ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಇಲ್ಲಿ ಹೆಲ್ಮೆಟ್ ಹಾಕೊಂಡಿಲ್ಲ. 8 ಏರ್ ಬಲೂನ್ ರೈಡ್. ಈ ರೈಡಿಗೆ ಬಂದೇನೆ. ಇಲ್ಲಿ ಒಂದು ರೈಡಿಗೆ 1500 ರೂಪಾಯಿ ಅದ. ಈ ರೈಡ್ ಜಸ್ಟ್ 7 ಮಿನಿಟ್ ಅಷ್ಟೇ ಇರ್ತಂತ ನೋಡ್ರಿ. ಇದು ಆಡ್ಲಿಕ್ಕೆ ವಲ್ ಅಲ್ಲತ್ತಾರ. ನಮ್ಮಲ್ಲಿ ಇರೋರಿಗೆ ಕರ್ಕೊಂಬರೋಕೆ ಇಮಿಡಿಯೇಟ್ಲಿ ಏರ್ ಕುಂದ್ರು ಬಿಡ್ತಾರೆ ಇದ್ರಾಗ. ಇಲ್ಲಿ ನೋಡ್ರಿ ವಾಲ್ ಅಲ್ಲತ್ತಾರ ಇದು. ₹1500 ಪ್ರೈಸ್ ಅದ. ಎಂಟ್ರಿ ಪಾಸ್. ಬಲೂನಲ್ಲಿ ಕಾಣಲ್ಲ ಇದಲ್ಲ ಕಲ್ಲ ಅದ. ನಾವು ನೆಕ್ಸ್ಟ್ ನಮ್ದು ರೈಡ್ ಅದ. ಈಗ ಮೇಡಮ್ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮೇಡಮ್. ಟೋಪಿ ಕೊಟ್ರೆ ಹಾಕೋಲ್ಗ ಇದು ಬೆಂಕಿ ಹತ್ತದ ಅಂತ ಇಲ್ಲ ನೋಡ್ರಿ. ಇಲ್ಲಿ ಎಲ್ಲ ನೋಡಿ टोपी नहीं निकलता है ना? निकलता है, नीचे निकल के गिरे तो हम पैसा नहीं दे देगा। हवा तेज है। आवाज जास्ती। हाँ आवाज ज़्यादा है तो घूमता है क्या? आराम से
ನನಗೊಂದು 10 ನಿಮಿಷರೇ ಏರಿದ್ರು ಇಲ್ಲಿ. ಇಷ್ಟಕ್ಕೆ ಯಾಕೆ 1500 ರೂಪಾಯಿ ತಗೋದಾರ ಅಂದ್ರೆ ಗ್ಯಾಸ್ ಸಿಲಿಂಡರ್ ಭಾಳ ಕುಡಿತದಂತ, ರೇಟ್ನು ಜಾಸ್ತಿ ಅಂತ. ಅವ್ರ ಸಿಲಿಂಡರ್ ಸಲುವಾಗಿ ಪ್ರೈಸ್ನವ್ರು ಜಾಸ್ತಿ ಇಟ್ರ. ಓಕೆ, ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಚಲೋ ಇತ್ತು, ಬಟ್ ಸ್ವಲ್ಪ ಮ್ಯಾಲೆ ಹೋಯ್ತು, ಅಷ್ಟೇನು ಜಾಸ್ತಿ ಮ್ಯಾಲೆ ಹೋಗಿಲ್ಲ. ಆದ್ರೂ ಒಂದು 10 ಮಿನಿಟ್ಸರೇ ರೈಡ್ ಆಯ್ತಲ್ಲ. 10 ಮಿನಿಟ್ಸ್ ಅವನೇ. ಈಗ ಅದು ಆದ್ಮೇಲೆ ಮತ್ತಿದೆ ಈಗ ಹಿಲ್ ಟಾಪ್ ಅಡ್ವೆಂಚರ್ ಮುನ್ನಾರ್ ಜಿಪ್ಲೈನ್ ರೈಡ್ 700 ರೂಪಾಯಿ. ಜಿಪ್ಲೈನ್ ಹಿಲ್ ಟಾಪ್ ಅಡ್ವೆಂಚರ್ ಇದೇನು ಇಂಡಿಯಾಸ್ ಲಾಂಗೆಸ್ಟ್ ಹೈಯೆಸ್ಟ್ 2-way ಜಿಪ್ಲೈನ್. 1.8 ಕಿಲೋಮೀಟರ್ ಬೋತ್ ಸೈಡಸ್. 700 ರೂಪಾಯಿ ಟಿಕೆಟ್ ಅದ. ನೋಡೋಣ ಬರ್ರಿ, ಟ್ರೈ ಮಾಡೋಣ ಹೆಂಗಿರ್ತಂತೆ. ಬಟ್ ಇದು ಆಲ್ರೆಡಿ ನಾ ಮಡಿಕೇರಿದಾಗ ಆಡೀನಿ, ಆದ್ರೂ ಇಲ್ಲಿ ಮತ್ತೀಗ ಆಡ್ಬೇಕಂತೇಳಿ ಸ್ವಲ್ಪ ಏನೋ ಖುಷಿ ಅಲ್ಲತ್ತದ. ಸಿಂಗಲ್ ಸ್ಟ್ಯಾಂಡ್. ಏನಾಗಿರ್ತಾ ಏನಾ कुछ नहीं होता है ना, कुछ नहीं होता है ऑटोमेटिक हो इधर पकड़। ये लाइन टच नहीं करना है, बैठ जाओ, बैठो। टाइट, बहुत टाइट हुआ इधर। ओके, हाँ चले। वाह, अरे आगा ना नागुर बायन माते भरला गेला, बायन माते भरला गेला. ಏನು ಮಾತಾಡೋದಂತ ಗೊತ್ತಾಗಲ್ಲ, ಅಷ್ಟು ಅಂಜಿಕೆ ಉಂಟದ, ಮಸ್ತು ಆಯ್ತದ. ಇನ್ನು ಹೋಗೋದೊಂದು ಏನೋ ಹೆಂಗಿರ್ತೀನಿ ಮಗ ಹೋಗದ ಹೋಗದ. ಕನ್ನಡ ಹಿಂದಿ, ಹಿಂದಿ ಭಾಳಂದ್ರೆ ಭಾಳ ಮ್ಯಾಲದ. ಯಪ್ಪು 700 ರೂಪಾಯಿ, 700 ರೂಪಾಯಿ ಕೊಡೋದು ಹೆಂಗ್ರೆ ಅಲ್ಲಿ ಅರ್ಧ ದನ ಆಯ್ತಪ್ಪ. ಈ ಮಾತೇನೋ ಆ ಕಡೆ ಹೋಗಿ 2-way ಅದ, ಇಲ್ಲೇ ಇಲ್ಲೇ ಅಂಜಿಗೆ ಬಂತು. पूरा ऊपर जाने का भाई, ಅಲ್ಲಿ ಹೋಗಂತಿ और ऊपर गया ऊपर करो अबे ऊपर 10 ಮಿನಿಟ್ ರಿಲ್ಯಾಕ್ಸ್ ಆಯ್ತು. ರಿಲ್ಯಾಕ್ಸ್ ಆದ್ಮೇಲೆ ಹೊಂಟೀನಿ ಮತ್ತೆ ಅಲ್ಲಿ ಹೋಗ್ಬೇಕು. 1.8 ಕಿಲೋಮೀಟರ್ ಅಪ್ ಅಂಡ್ ಡೌನ್, 1.8 ಕಿಲೋಮೀಟರ್. How much weight sir? 61 kg. Okay, रुको एक सेकंड. Okay, हाँ बैठो बैठो बैठो. ओके, वाह ಸ್ವರ್ಗ ಸ್ವರ್ಗ ಸ್ವರ್ಗ. ಆಗಲೇ ಅಲ್ಲಿ ಬಂದೀನಿ, ಈಗ ಇಲ್ಲಿ
ಬಂತ ಅಂತಿಕೊಂಡು ಬಂತು 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 ಅಪ್ಪ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.